ಮುಂಚೆ ಮದುಮಗಳು ಮದುವೆ ಆಗಿದೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಗೆ ಒಂದು ವಾರದ ಮೇಕ್ ಓವರ್ದು ಬ್ಯುಸಿ ಡೇ ಅಂತೂ ಮುಗಿದಿದೆ. ಹಾಗಾಗಿ ಇವತ್ತು ಸ್ವಲ್ಪ ನಮಗೋಸ್ಕರ ಟೈಮ್ ಕೊಡೋಣ ಅಂತ ಹೇಳ್ಬಿಟ್ಟು ತುಮಕೂರಿಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋನ ನೀವೇನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟು ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾಮಿಲಿಗೆ ಜಾಯ್ನ್ ಆಗಿ. ಬೈಕಲ್ಲಿ ಸಂಪ್ರೀತ್ ಅವರು, ನಾನು ನನ್ನ ಮಗ 3 ಜನ ಹೆಬ್ಬೂರಿಗೆ ಬಂದ್ವಿ. ಅಲ್ಲಿಗೆ ಸಂಪ್ರೀತ್ ಅವರ ಯಜಮಾನ್ರನ್ನ ಬರೋಕ್ಕೆ ಕೇಳಿದರು. ಪಾಪುಗೆ ಹುಷಾರಿರಲಿಲ್ಲ, ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಕಾರಲ್ಲಿ ನಾವು 3 ಜನ ಮತ್ತು ಅವರಿಬ್ಬರು 5 ಜನ ಒಟ್ಟಿಗೆ ಹಾಸ್ಪಿಟಲಿಗೆ ಬಂದು ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಊಟ ಟೈಮ್ ಕೂಡ ಆಗಿತ್ತು. ಊಟ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಜೋಳದ ರೊಟ್ಟಿ ತೊಗೊಂಡಿದ್ವಿ ನಾನು ಮತ್ತು ಸಂಪ್ರೀತ್ ಅವರು. ಮಕ್ಕಳಿಗೆ ಮೊಸರು ಅನ್ನ ತೊಗೊಂಡಿದ್ವಿ ಮತ್ತು ಒಂದು ಗೋಬಿ ಫ್ರೈಡ್ ರೈಸ್ ಎಲ್ಲ ತೊಗೊಂಡಿದ್ವಿ. ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟು ಇವಾಗ ಮಾಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸರ್ಕಲಲ್ಲಿ ಆಂಜನೇಯ ಸ್ಟ್ಯಾಚು ಇತ್ತು, ಅದಕ್ಕೆ ಮಕ್ಕಳೆಲ್ಲ ನೋಡಿಕೊಂಡು ಇವನು ಆಲ್ರೆಡಿ ಸಂಪ್ರೀತ್ ಅವ್ರ ಮಗ ಸುಮಾರು ಸರಿ ಬಂದಿದ್ದ. ನನ್ನ ಮಗ ಇದೇ ಫಸ್ಟ್ ಟೈಮು ತುಮಕೂರಿಗೆ ಕರ್ಕೊಂಬಂದಿರೋದು. ನಾನು ಕೂಡ ಅಂದರೆ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮು. CET ಎಕ್ಸಾಮು ಅದು ಇದಕ್ಕೆ ಅಂತ ಬಂದಿದ್ದೆ, ಹೋಗಿದ್ದೆ ಅಷ್ಟೇ. ಬಟ್ ನಮಗೋಸ್ಕರ ಟೈಮ್ ಮಾಡ್ಕೊಂಡೆಲ್ಲ ಬಂದಿರಲಿಲ್ಲ. ಹಂಗಾಗಿ ಮಕ್ಕಳೆಲ್ಲ ಕೈ ಮುಗಿತಾಯಿದ್ರು. ಇವಾಗ ನಾವು ಡಿ ಮಾರ್ಟಿಗೆ ಬಂದಿದ್ದೀವಿ. ಇಲ್ಲಿ ಅಪ್ಪು ಅಂತೂ ಫುಲ್ಲು ಜೋಶಾಗೆ ಆಡ್ತಾಯಿದ್ದ. ಅವನಿಗೆ ಮಾಲಿಗೆ ಕರ್ಕೊಂಬಂದಿರಲಿಲ್ಲ, ಹಂಗಾಗಿ ಅವನಿಗೂ ಒಂಥರ ಹೊಸ ಥರ ಇತ್ತಲ್ಲ, ಅದನ್ನು ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಆಮೇಲೆ ತುಂಬ ದಿನದಿಂದ ಆಸೆ ಇತ್ತು ಅವನಿಗೆ ಕಾರ್ನ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ, ಕೊಡ್ಸೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಕೂರ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ಕೂರಿಸಿದ್ವಿ. 3 ರೌಂಡ್ಸಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಕೂತ್ಕೊಂಡು ನಾನು ಎಲ್ಲೋ ಎದ್ರುಕೊಂತಾನೆ ಅಂದ್ಕೊಂಡೆ, ಏನು ಎದ್ರುಕೊಳ್ಳಿಲ್ಲ, ಆರಾಮಾಗಿ ಕೂತ್ಕೊಂಡು ಆಟ ಆಡ್ದ. ಅದರಲ್ಲಿ ನನಗೂ ಖುಷಿ ಆಯಿತು. ಇವಾಗ ನೆಕ್ಸ್ಟು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ವಿ. ಅವ್ನು ಯಾವುದಕ್ಕೂ ಎದ್ರುಕೊಂತಿರ್ಲಿಲ್ಲ, ನಾನು ಎದ್ರುಕೊಂತಾನೆ ಅಂದ್ಕೊಂಡೆ. ಫುಲ್ಲು ಅವ್ನಿಗೆ ಹ್ಯಾಪಿಯಾಗಿ ಅವನೇ ಚೆನ್ನಾಗೆ ನನಗೇನೆ ಹೇಳ್ಕೊಡ್ತಿದ್ದ, ಹಂಗೆ ಹಿಂಗೆ ಅನ್ನೋ ಥರ. ನಂಗೆ ತುಂಬ ಖುಷಿ ಆಯಿತು. ವೀಡಿಯೋಸ್ ಮಾಡ್ತಾಯಿದ್ದೆ, ಯಾರೋ ಒಬ್ಬರು ನೋಡಿಬಿಟ್ಟು ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತಂದರು. ಅದಕ್ಕೆ ಜಸ್ಟ್ ಸ್ವಲ್ಪ ಮಾಡ್ಕೊಂಡಿದ್ದೆ, ಅದನ್ನೇ ತೋರಿಸ್ದೆ. ಇಷ್ಟು ಬಿಲ್ ಆಗಿದೆ. ಶಾಪಿಂಗ್ ಅಂದರೆ ಏನೇನು ನೆಸೆಸರೀಸ್ ಬೇಕು ಆ ಥರದ್ದು ಮಾತ್ರ ಶಾಪಿಂಗ್ ಮಾಡಿದ್ವಿ. ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಆಚೆ ಓಡ್ತಾ ಇದ್ದೀವಿ. ಹಂಗೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ನ ತೊಗೊಂಡ್ವಿ. ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ಇದ್ದಿದ್ದಕ್ಕೆ ಹೆಂಗೋ ಅಪ್ಪನ ಕೂರಿಸ್ಕೊಂಡು ಹೆಂಗೋ ಏನೋ ರಿಸ್ಕ್ ಇಲ್ದಂಗೆ ಶಾಪಿಂಗ್ನ ಮಾಡಿದೆ. ಅದ್ರಲ್ಲಿ ಕೂರಿಸ್ಕೊಂಡಿದ್ದಕ್ಕೆ ಹೆಂಗೋ ಮಕ್ಕಳಿಗೆ ಅಂದರೆ ಶಾಪಿಂಗ್ ಮಾಡೋದಕ್ಕೆ ಪೇರೆಂಟ್ಸಿಗೆ ಯೂಸ್ ಆಗೋ ಥರ ಕೊಟ್ಟಿದ್ದಾರೆ. ಚೆನ್ನಾಗಿ ಅನ್ನಿಸ್ತು ಶಾಪಿಂಗ್ ಅಂತೂ. ಇವಾಗ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಹೊರಡೋಕ್ಕೆ ಮನಸ್ಸೇ ಇರಲಿಲ್ಲ, ಯಾಕೆಂದರೆ ಅಲ್ಲೇ ಇನ್ನೂ ಅದು ಇದು ಅಂತ ಇನ್ನೂ ಎಷ್ಟೊಂದು ಮುಕ್ಕಾಲು ಭಾಗ ನೋಡಲೇ ಇಲ್ಲ, ತಗೊಳ್ಳೇ ಇಲ್ಲ. ಸಂಪ್ರೀತ್ ಅವ್ರ ಯಜಮಾನ್ರಿಗೂ ಏನೋ ವರ್ಕ್ ಅರ್ಜೆಂಟ್ ಇತ್ತು, ಅವರು ಹೋಗೋಣ ಅಂತಿದ್ರು. ಅವರು ಅರ್ಜೆಂಟ್ ಮಾಡಿಲ್ಲ ಅಂದರೆ ನಾವು ಇನ್ನೂ ಇಲ್ಲಿವರೆಗೂ ಅಲ್ಲೇ ಇರ್ತಾಯಿದ್ವೇನೋ. ಇನ್ನೂ ಎಷ್ಟೊಂದು ಐಟಮ್ಗಳು ತೊಗೋಬೇಕು ಅನ್ನಿಸ್ತಿತ್ತು. ಬಟ್ ನನಗೆ ನನ್ನ ಮಗುನ ಕರ್ಕೊಂಡು ಮತ್ತೆ ಈಗ ವಾಪಸ್ ನಾವು ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗಬೇಕಾಗಿತ್ತು. ಕ್ಯಾರಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೇನು ಬೇಕು ಸದ್ಯಕ್ಕೆ ಅದನ್ನು ಮಾತ್ರ ತೊಗೊಂಡು ಬಂದೆ. ಇನ್ನೊಂದು ಸತಿ ಹೋದಾಗ ನೀಟಾಗಿ ಶಾಪಿಂಗ್ ಮಾಡ್ಕೊಂಡು ಒಬ್ಬಳೇ ಹೋಗಿ ತೊಗೊಂಬಂದರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟು ಒಂದು ಬ್ಯಾಗ್ ಆಗೋಷ್ಟು ತೊಗೊಂಡು ಬಂದ್ವಿ. ಸಂಪ್ರೀತ್ ಅವರು ಸ್ಪ್ಲಿಟ್ ಎಂಡ್ಸ್ ಕಟ್ ಮಾಡಿಸ್ಬೇಕು, ಸಲೂನ್ಗೆ ಹೋಗೋಣ ಅಂತ ಹೇಳಿದ್ರು. ಲ್ಯಾಕ್ಮಿ ಸಲೂನಿಗೆ ಬಂದ್ವಿ. ಅಲ್ಲಿ ಇವಾಗ ಅವರು ಹಸ್ಬೆಂಡ್ ಬಿಟ್ಬಿಟ್ಟು ನಮ್ಮನ್ನು ಹೋದರು. ಸಂಪ್ರೀತ ಸ್ಪ್ಲಿಟ್ ಎಂಡ್ಸ್ ಕಟ್ ಮಾಡ್ಕೊಂಡ್ಲು, ಅದಕ್ಕೆ 600 ರೂಪಾಯಿ. ಇನ್ನು 2 ಇಂಚ್ ಎಕ್ಸ್ಟ್ರಾ ಏರ್ ಕಟ್ ಮಾಡಿಸಿದ್ರೆ 700 ಅಂತೆ. ಗೊತ್ತಿರಲಿಲ್ಲ, ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅದ್ರದ್ದು ಸ್ವಲ್ಪ ಫೈಟ್ ಆಯಿತು. ನಾನು ಐಬ್ರೋ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ನನಗೆ ಜ್ಯುವೆಲ್ ಶೂಟ್ ಇತ್ತು. ಅಕ್ಷಯ ತೃತೀಯ ಇರೋದ್ರಿಂದ 6 ಗಂಟೆ ಅಷ್ಟರಲ್ಲೆಲ್ಲ ನಾನು ರೆಡಿಯಾಗಿ ಮನೆ ಬಿಟ್ಟು 8 ಗಂಟೆ 8:15 ಅಷ್ಟರಲ್ಲೆಲ್ಲ ನಾನು ಗೊರಗುಂಟೆ ಪಾಳ್ಯಕ್ಕೆ ಹೋಗಿದ್ದೆ. ಅಲ್ಲಿಂದ ಕಾರಲ್ಲಿ ಪಿಕ್ ಮಾಡಿಕೊಂಡು ನಾನು, ನಂದಿನಿಯವರು ಮತ್ತು ಶಿಲ್ಪ ಅವರು ಮತ್ತು ಪೂರ್ವಿ ಆಚಾರು ಮತ್ತು ನಮ್ಮ ಏಜೆನ್ಸಿ ಅಕ್ಕ ಅರಿಣಿ ಅಕ್ಕ ಇಷ್ಟು ಜನನೂ ಕೂಡ ಇವಾಗ ಹೊಸೂರು ಕಡೆಗೆ ಹೋಗ್ತಾ ಇದ್ದೀವಿ.
ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗಿದ್ದೀವಿ ಅನ್ನೋದು ನಮಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಮೊದಲೇ ನಮಗೆ ಗೊತ್ತಿರಲ್ಲ ಯಾರ್ಯಾರು ಬಂದಿರ್ತಾರೆ ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ. ಎಲ್ಲದೂ ಕೂಡ ಸರ್ಪ್ರೈಸ್ ಆಗೇ ಇರುತ್ತೆ. ಅಲ್ಲಿಗೆ ಹೋದ್ಮೇಲೆ ಯಾರ್ಯಾರನ್ನ ನೋಡಿದ್ದೀವಿ ಯಾರ್ಯಾರು ಪರಿಚಯ ಇದೆ ಅನ್ನೋದೆಲ್ಲನೂ ಕೂಡ ನಮಗೆ ಗೊತ್ತಾಗೋದು. ಈಗ ಇಷ್ಟು ಜನ ನಾವು ಇವಾಗ ಹೋಗ್ತಾ ಇದ್ದೀವಿ. ಒಟ್ಟು 6-7 ಮೆಂಬರ್ಸ್ ಶೂಟಿಗೆ ಕರೆದಿರ್ತಾರೆ. ಇಲ್ಲಿಗೆ ನಮ್ಮ ಕರ್ನಾಟಕ ಎಂಡ್ ಆಗುತ್ತೆ. ಇದಕ್ಕಿಂತ ಮುಂದೆ ಹೋದರೆ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ಹೊಸೂರು ಇಲ್ಲಿಂದ ಮುಂದೆ 10 ಮಿನಿಟ್ಸ್ ಆಗುತ್ತೆ. ಇಲ್ಲಿಂದ ಅಂದವೇ ಹೋಗ್ಬೇಕಾದ್ರೆ ಹಂಗೆ ತಿಂಡಿ ಟೈಮ್ ಕೂಡ ಆಗಿತ್ತು. ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಂಡಿಗೆ ಬಂದಿದ್ದೀವಿ. ಹೋದ್ಸಲನೂ ಇಲ್ಲೇ ತಿಂಡಿ ಮಾಡಿದ್ವಿ, ಚೆನ್ನಾಗಿತ್ತು ಮಸಾಲೆ ದೋಸೆ. ಹಂಗಾಗಿ ಈ ಸತಿನೂ ಇಲ್ಲೇ ತಿಂಡಿ ಮಾಡಿದ್ವಿ. ಮಸಾಲೆ ದೋಸೆನೇ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಇವಾಗ ನಾವು ರೀಚ್ ಆಗಿದ್ದೀವಿ ಚೆನ್ನೈ ಸಿಲ್ಕ್ಸ್ ಮತ್ತು ಶ್ರೀ ಕುಮರನ್ ಜುವೆಲ್ಸ್ ಹತ್ರ ಹೊಸೂರಲ್ಲಿ. ಇವಾಗ ಒಳಗಡೆ ಹೋಗಿ ನಾವು ಎಲ್ಲ ಮೇಕೋವರ್ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಶೂಟ್ನ ಶುರು ಮಾಡ್ಕೊಳ್ಬೇಕು ಬೇಗ. ಹಾಗಾಗಿ ಮೇಲೆ ಬಂದ್ವಿ. ಇಲ್ಲಂತೂ ವೆಡ್ಡಿಂಗ್ ಕಲೆಕ್ಷನ್ಸ್ ಫಸ್ಟ್ ಫ್ಲೋರಲ್ಲಂತೂ ಸಖತ್ತಾಗಿದೆ. ನೀವು ಏನಾದರೂ ವೆಡ್ಡಿಂಗಿಗೆ ಶಾಪಿಂಗ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಬಂದು ನೀವು ನೋಡಿದ್ರೆ ಎಂತೆಂಥ ಕಲೆಕ್ಷನ್ಸ್ ಇದೆ, ನಿಮ್ಗೆ ಯಾವ ರೇಂಜಿಗೆ ಬೇಕು ಆ ರೇಂಜಿಗೆ ಸಿಗುತ್ತೆ, ನೀವು ಶಾಪಿಂಗ್ ಮಾಡ್ಬೋದು. ಇವಾಗ ನಾವು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಚೇಂಜಿಂಗ್ ರೂಮ್ ಹತ್ರ ಬಂದು ರೆಡಿ ಆಗಿದ್ದೀವಿ. ಎಲ್ಲರೂ ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ದೀವಿ. ಸ್ಯಾರಿ ಎಲ್ಲ ಒಂದು 2 ಮೆಂಬರ್ಸಿಗೆ ನಾನು ಉಡಿಸ್ಕೊಟ್ಟೆ, ಒಬ್ರಿಗೆ ಅಕ್ಕ ಉಡಿಸ್ಕೊಟ್ರು. ಇವರು ಮೇಕಪ್ಗೆಲ್ಲ ಏನೂ ತೊಗೊಂಬಂದಿರಲಿಲ್ಲ. ಹಂಗೆ ನಾನು ತೊಗೊಂಬಂದಿದ್ದು ಒಳ್ಳೇದಾಯಿತು, ಅಕ್ಕ ನೀವು ಬಂದಿದ್ದಕ್ಕೆ ಹೆಂಗೋ ಹೆಲ್ಪ್ ಆಯಿತು ನೋಡಿ ಅಂತ ಎಲ್ಲ ಹೇಳ್ತಿದ್ರು. ಸಿಂಪಲ್ಲಾಗಿ ನಮಗೆ ನಾವು ಮಾಡ್ಕೊಳ್ಳೋ ಥರ ನಾನು ಸೆಲ್ಫ್ ಮೇಕಪ್ ನಾನು ಮಾಡ್ಕೊತೀನಿ ಸುಮಾರು ಸಾರಿ. ಹೊಸಲಿನೂ ನಾನೇ ಮಾಡ್ಕೊಂಡಿದ್ದೆ, ಈ ಸತಿನೂ ನಾನೇ ಮಾಡಿಕೊಂಡೆ. ಹೇರ್ ಸ್ಟೈಲ್ ಮನೆಯಿಂದನೇ ಸ್ಟ್ರೈಟ್ ಮಾಡ್ಕೊಂಬಂದ್ಬಿಟ್ಟಿದೆ. ಸತಿ ಎಲ್ಲರೂ ಕೂಡ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರಿ. ಹಂಗಾಗಿ ಈ ಸಲ ನಾನೇ ಹೇರ್ ಸ್ಟೈಲ್ನ ಮನೆಯಿಂದ ಸ್ಟ್ರೈಟ್ನಿಂಗ್ ಮಾಡ್ಕೊಂಬಂದೆ. ಇಲ್ಲಿ ಲೂಸ್ ಹೇರ್ಸ್ ಬಿಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೇಸೆಲ್ಲ ಮೇಕಪ್ ಮಾಡಿಕೊಟ್ಟಿದೆ. ಇಲ್ಲಿ ಐ ಮೇಕಪ್ ಎಲ್ಲನೂ ಕೂಡ, ಲಿಪ್ಸ್ಟಿಕ್ಕು, ಐಲೈನರು, ಕಾಜಲು ಎಲ್ಲನೂ ಕೂಡ ಅವ್ರವ್ರು ಹಾಕ್ಕೊಂಡ್ರು. ಸಲ ಬಂದಾಗ ಅವ್ರವ್ರ ಮೇಕಪ್ ಅವರವರೇ ಮಾಡಿಕೊಂಡ್ರು. ಬೇಗನೂ ರೆಡಿ ಆದ್ವಿ, ಬೇಗನೂ ಆಯಿತು. ಈ ಸತಿ ಸ್ವಲ್ಪ ಎಲ್ಲರಿಗೂ ಮಾಡಿ ನಾನು ರೆಡಿಯಾಗಿ ಫೈನಲಾಗಿ ಈಗ ನಾನು ರೆಡಿಯಾಗಿ ಕೂಡ ಇವಾಗ ಅಕ್ಕ ನಂದಿನಿಯವರೆಲ್ಲ ಹೋಗಿದ್ರು ಶೂಟ್ ಮಾಡೋದಕ್ಕೆ. ನಾವು 3 ಜನ ಇಲ್ಲೇ ಇದ್ವಿ. ನಾವು 3 ಜನನೂ ಇವಾಗ ಫೈನಲಾಗಿ ರೆಡಿಯಾಗಿ ಇವಾಗ ಇವತ್ತು ಬರೀ ಜ್ಯುವೆಲ್ ಶೂಟ್ ಅಷ್ಟೇ ನನಗಿದ್ದಿದ್ದು. ಸತಿ ಡ್ರೆಸ್ಸು ಸ್ಯಾರಿ ಇದೆಲ್ಲನೂ ಕೂಡ ಇತ್ತು, ಬಟ್ ಈ ಸತಿ ಜ್ಯುವೆಲ್ಸ್ ಅಷ್ಟೇ. ಜ್ಯುವೆಲ್ಸ್ನೇ ವೇರ್ ಮಾಡಿಕೊಂಡು ಅಕ್ಷಯ ತೃತೀಯಾಗೆ ಶೂಟ್ ಮಾಡ್ತಿರೋದಲ್ವ, ಹಂಗಾಗಿ ಇವಾಗ ಜ್ಯುವೆಲ್ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಎಲ್ಲರೂ ಶೂಟ್ ಮಾಡ್ತಾ ಇದ್ದಾರೆ. ನಾನು ಇವಾಗ ಒಂದು ಜ್ಯುವೆಲ್ಸ್ನ ಸೆಲೆಕ್ಟ್ ಮಾಡಿದೆ. ನನಗಂತೂ ಈ ಸತಿ ಸೆಲೆಕ್ಟ್ ಮಾಡಿರೋ ಜ್ಯುವೆಲ್ಸ್ ಎಲ್ಲ ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ತುಂಬಾ ಚೆನ್ನಾಗೂ ಕೂಡ ಇತ್ತು. ಈ ಅಕ್ಷಯ ತೃತೀಯಗೆ ನಾನು ಆಲ್ರೆಡಿ ರೀಲ್ಸ್ ಹಾಕಿದ್ದೀನಿ, ಅದರಲ್ಲಿ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. 5 ಗ್ರಾಮ್ಸಿಂದ ಹಿಡಿದು ನಿಮಗೆ 5 kg ತನಕ ಇಲ್ಲಿ ಜ್ಯುವೆಲ್ಸ್ ಸಿಗುತ್ತೆ. ಮತ್ತು ನೀವು ಚಿನ್ನ ಬೇಡ, ನಾನು ಕಾಯಿನ್ಸ್ ತೊಗೊಂಡು ಇಟ್ಕೊತೀನಿ, ಆಮೇಲೆ ನಾನು ಬೇಕಾದಾಗ ನಾನು ಯಾವ ಡಿಸೈನ್ ಡಿಸೈನ್ ಚಿನ್ನ ಮಾಡಿಸ್ಕೊತೀನಿ ಅಂದ್ರೂ ಕೂಡ ಇವ್ರ ಹತ್ರ ಕಾಯಿನ್ಸ್ ಕೂಡ ಅವೈಲೇಬಲ್ ಇದೆ. ನೀವು ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಶ್ರೀ ಕುಮರನ್ ಜ್ಯುವೆಲ್ಸ್ನ. ಅಲ್ಲಿ ನಿಮಗೆ ಅವರು ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ, ನೀವು ಸೆಲೆಕ್ಟ್ ಕೂಡ ಮಾಡಿಕೊಂಡು ತೊಗೊಳ್ಬೋದು. ಅಲ್ಲಿ ನಿಮಗೆ ಗೋಲ್ಡ್ ಸ್ಮಾಲ್ ಜ್ಯುವೆಲ್ಸು ಕೂಡ ಸಿಗುತ್ತೆ ಎಲ್ಲ ಏಜ್ನವ್ರಿಗೂ ಕೂಡ. ಮತ್ತು ಇಲ್ಲಿ ನೀವು ಜ್ಯುವೆಲ್ಸ್ನ ಪ್ರೀ ಬುಕ್ಕಿಂಗ್ ಕೂಡ ಮಾಡ್ಬೋದು. ಅದರದ್ದು ಅಮೌಂಟ್ ಏನಿರುತ್ತೆ ಅದಕ್ಕೆ ಅರ್ಧ ನೀವು ಪೇ ಮಾಡಿಕೊಂಡು ನೀವು ಇಲ್ಲಿ ಜ್ಯುವೆಲ್ಸ್ನ ಬುಕ್ ಮಾಡಿಕೊಂಡು ನೀವು ಅಕ್ಷಯ ತೃತೀಯ ದಿನ ಹೋಗಿ, ಅಥವಾ ನಿಮ್ಗೆ ಯಾವತ್ತು ದಿನ ಬೇಕೋ ಅದನ್ನು ಹೋಗ್ಬಿಟ್ಟು ಜ್ಯುವೆಲ್ಸ್ನ ನೀವು ತೊಗೊಂಡು ಬರ್ಬೋದು. ಮತ್ತು ಇನ್ನೊಂದು ಸಿಹಿ ಸುದ್ದಿ ಏನು ಅಂತಂದರೆ, ಬೆಂಗಳೂರು ಸೈಡ್ ಇರೋರಿಗೆಲ್ಲರಿಗೂ ಕೂಡ ಇದು ಹೊಸೂರು ನಿಯರ್ ಆಗ್ಬೋದು. ಬಟ್ ಈ ಕಡೆ ನಮ್ಮ ಸೈಡ್ ಇರೋರಿಗೆಲ್ಲನೂ ಕೂಡ ಮೈಸೂರು ಸೈಡ್, ಈ ಕಡೆ ಹಾಸನ ಸೈಡ್ ಇವರಿಗೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಏನು ಅಂತಂದರೆ, ಅವ್ರದ್ದೇ ಬ್ರ್ಯಾಂಚ್ ಮೈಸೂರಲ್ಲಿ ಕೂಡ ಇದೇ May 5th ಓಪನ್ ಕೂಡ ಆಗಿದೆ. ಅಲ್ಲೂ ಕೂಡ ನೀವು ವಿಸಿಟ್ ಮಾಡಿ ನೀವು ಶ್ರೀ ಕುಮರನ್ ಜ್ಯುವೆಲ್ಸಲ್ಲಿ ನೀವು ಶಾಪಿಂಗ್ನ ಮಾಡ್ಬೋದು. ಶ್ರೀ ಕುಮರನ್ ಜ್ಯುವೆಲ್ಸಲ್ಲಿ 2 ಲಕ್ಷಕ್ಕೂ ಹೆಚ್ಚು ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಇಲ್ಲಿ ಪರ್ಚೇಸ್ ಮಾಡೋರು. ಮತ್ತು ಸೌತಲ್ಲೇ ಇವ್ರದ್ದು 48 ಬ್ರ್ಯಾಂಚ್ ಕೂಡ ಇದೆ. ಹಾಗಾಗಿ ಇದು ಮೋಸ್ಟ್ ಟ್ರಸ್ಟೆಡ್ ಜ್ಯುವೆಲ್ರಿ ಶಾಪ್ ಅಂತಲೇ ಹೇಳ್ಬೋದು. ಇವರು ಸ್ಮಿತಾ ಅಂತ ಹೇಳ್ಬಿಟ್ಟು ಫುಡ್ ಬ್ಲಾಗರು. ಈ ಸತಿ ನನ್ನ ವೀಡಿಯೋ ಅವ್ರು ಶೂಟ್ ಮಾಡಿಕೊಟ್ರು, ಅವ್ರ ವೀಡಿಯೋ ನಾನು ಶೂಟ್ ಮಾಡಿಕೊಟ್ಟೆ. ಸತಿ ಅರಿಣಿ ಅಕ್ಕ ಶೂಟ್ ಮಾಡಿಕೊಟ್ಟಿದ್ರು. ಇವರು ಇಲ್ಲಿ ವರ್ಕರು. ಇವ್ರು ಹೇಳಿದರು, ಸತಿ ನಾನು ಗೌನ್ಗೆ ಡೈಮಂಡ್ ಜ್ಯುವೆಲ್ಸ್ ಹಾಕೊಂಡಿದ್ನಲ್ಲ, ಆ ಜ್ಯುವೆಲ್ಸು ಸೇಲ್ ಆಯಿತು ಮೇಡಮ್, ಮತ್ತು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಮ್ಮ ಹೆಂಡ್ತಿ ನಿಮ್ಮ ಫ್ಯಾನು, ಒಂದು ಸೆಲ್ಫಿ ತೊಗೋತೀನಿ ಅಂತ ಎಲ್ಲ ಕೇಳಿದ್ರು. ನನಗೆ ಇದಕ್ಕಿಂತ ಇನ್ನೇನು ಭಾಗ್ಯ ಬೇಕು ಅಂತ ಅನ್ನಿಸ್ತು ನನಗೊಂದು ಕ್ಷಣ. ನಾನು ವೇರ್ ಮಾಡಿರೋಂಥ ಜ್ಯುವೆಲ್ಸ್ನ ನೋಡಿ ಹೋಗಿ ತೊಗೊಂಡಿದ್ದೀರಲ್ಲ, ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.
ನನಗಂತೂ ತುಂಬಾ ಖುಷಿ ಆಯಿತು ಅವ್ರು ಹೇಳಿದ್ದು ಕೇಳಿ. ಮತ್ತು ನೀವು ಕೂಡ ಅಕ್ಷಯ ತೃತೀಯಕ್ಕೆ ಇಲ್ಲೇ ಹೋಗಿ ಶಾಪಿಂಗ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಗೋಲ್ಡ್ ಕಾಯಿನ್ಸ್ ನಿಮಗೆ 1 ಗ್ರಾಮಿಂದ 40 ಗ್ರಾಮ್ವರೆಗೂ ಸಿಗುತ್ತೆ. ಮತ್ತು ಎಕ್ಸ್ಕ್ಲೂಸಿವ್ ಸ್ಮಾಲ್ ಕಲೆಕ್ಷನ್ಸ್ ಎಲ್ಲ ಏಜ್ವರೆಗೂ ಸಿಗುತ್ತೆ. ಎಕ್ಸ್ಕ್ಲೂಸಿವ್ ಚೈನ್ ಮೇಳ ಅಂತ ಕೂಡ ನಡೀತಾ ಇದೆ. ಇಲ್ಲಿ ಲಾರ್ಜೆಸ್ಟ್ ಕಲೆಕ್ಷನ್ಸ್ ಚೈನ್ಸ್ ಸ್ಟಾರ್ಟ್ ಆಗೋದು 6 ಗ್ರಾಮಿಂದ 600 ಗ್ರಾಮ್ ತನಕ ನಿಮಗೆ ಸಿಗುತ್ತೆ. ಮತ್ತು ನಾವು ಯಾಕೆ ಶ್ರೀ ಕುಮಾರನ್ ಜ್ಯುವೆಲ್ಸ್ನ ಚೂಸ್ ಮಾಡಬೇಕು ಅಂತ ಅಂದರೆ ಪಾಸ್ಟ್ 62 ಇಯರ್ಸಿಂದ ಇದು ಇಂಡಿಯಾದ ಮೋಸ್ಟ್ ಟ್ರಸ್ಟೆಡ್ ಜ್ಯುವೆಲ್ರಿ ಶಾಪ್ ಆಗಿದೆ. ಮತ್ತು ಸೌತ್ ಇಂಡಿಯಾದಲ್ಲೇ ಇದು ಫಸ್ಟು BIS 916 ಹಾಲ್ಮಾರ್ಕ್ ಜ್ಯುವೆಲ್ರಿ ಗ್ರೂಪ್ನ ಇದು ಒಂದಿದೆ. ಮತ್ತು 48 ಶೋರೂಮ್ ಇದೆ ಸೌತಲ್ಲಿ. ಮತ್ತು ನಾನು ಅವಾಗಲೇ ಹೇಳ್ದಂಗೆ ವೆಡ್ಡಿಂಗ್ ಜ್ಯುವೆಲ್ರಿ ಕಲೆಕ್ಷನು ನಿಮಗೆ 5 ಗ್ರಾಮಿಂದ 1 kg ತನಕನೂ ಸಿಗುತ್ತೆ. ಅಕ್ಷಯ ತೃತೀಯ ದಿನ ಶಾಪು ನಿಮಗೆ 6 ಗಂಟೆಯಿಂದನೇ ಓಪನ್ ಆಗಿರುತ್ತೆ. ನೀವು ಯಾವಾಗಾದರೂ ಬೇಕಿದ್ರೂ ಹೋಗಿ ಶಾಪಿಂಗ್ನ ಮಾಡ್ಬೋದು ಅಕ್ಷಯ ತೃತೀಯ ದಿನ. ನಾನು ಈ ಬ್ಯೂಟಿಫುಲ್ ಜ್ಯುವೆಲ್ಸಲ್ಲಿ ಯಾವ ಥರ ಕಾಣಿಸ್ತಾ ಇದ್ದೀನಿ ಈ ಸಲ ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ನಾನು ಈ ಥರ ಎಲ್ಲ ಜ್ಯುವೆಲ್ಸ್ನ ಹಾಕೊಳ್ಳೋ ಅಂಥ ಅದೃಷ್ಟ ನನಗಂತೂ ಸಿಕ್ಕಿದೆ. ಈ ಥರ ಅದೃಷ್ಟ ನಿಮಗೂ ಸಿಗಬೇಕು ಅಂತ ಅಂದರೆ ನೀವು ಕೂಡ ಹೆಚ್ಚು ವೀಡಿಯೋಸ್ನ ಮಾಡ್ತಾಯಿರಿ. ಹಾಗೆಯೇ ನಿಮ್ಮ ಕಂಟೆಂಟ್ನ ನೀವು ಕೊಡ್ತಾಯಿರಿ. ಒಂದಲ್ಲ ಒಂದಿನ ನೀವು ಕೂಡ ಇದೇ ಪ್ಲೇಸಲ್ಲಿ ಬಂದು ನಿಂತ್ಕೋಬೋದು, ಅಥವಾ ಇನ್ನೂ ನನಗಿಂತ ಹೆಚ್ಚು ಒಳ್ಳೆ ಪ್ಲೇಸಲ್ಲಿ ಕೂಡ ನೀವು ಬಂದು ನಿಲ್ಕೋಬೋದು. ಮತ್ತು ತುಂಬ ಜನ ಕೇಳ್ತಾಯಿದ್ರಿ ಹೆಂಗೆ ಹೋದ್ರಿ, ಯಾರು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ನಮಗೆ ಏಜೆನ್ಸಿ ಅಂತ ಇರ್ತಾರೆ, ನಮ್ಮ ಪ್ರೊಫೈಲ್ನ ನೋಡಿ ನಮ್ಮ ಪ್ರೊಫೈಲಲ್ಲಿ ವ್ಯೂಸ್ ಚೆನ್ನಾಗಿ ಬಂದು ಮತ್ತು ನಮ್ಮ ಕಂಟೆಂಟ್ ಚೆನ್ನಾಗಿದ್ದು ಅದನ್ನೆಲ್ಲ ನೋಡಿ ರೀಚನ್ನೆಲ್ಲ ಚೆಕ್ ಮಾಡಿ ಅವರು ನೋಡಿ ನಮ್ಮನ್ನ ಚಾಯ್ಸ್ ಮಾಡ್ತಾರೆ. ನೀವು ಕೂಡ ಅದೇ ಥರ ಕಂಟೆಂಟ್ ಎಲ್ಲ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರೆ ನಿಮಗೂ ಒಂದು ದಿನ ಒಳ್ಳೆ ದಿನ ಬಂದೇ ಬರುತ್ತೆ. ನನ್ನ ಕಡೆಯಿಂದ ನಿಮಗೆಲ್ರಿಗೂ ಆಲ್ ದ ಬೆಸ್ಟ್. ಮತ್ತು ಇಲ್ಲಿ ಸಿಲ್ವರ್ ಐಟಮ್ಸ್, ಸಿಲ್ವರ್ ಆರ್ಟಿಕಲ್ಸ್ ನಿಮಗೆ ದೇವ್ರ ಪೂಜೆಗಾಗಿರ್ಬೋದು, ಗೆಜ್ಜೆ ಮತ್ತು ಎಲ್ಲ ಥರ ಸಿಲ್ವರ್ ಆರ್ಟಿಕಲ್ಸ್ ನಿಮಗೆ ಸಿಗುತ್ತೆ ಇಲ್ಲಿ. ಈ ಅಕ್ಷಯ ತೃತೀಯಗೆ ನಿಮ್ಗೆ ಏನಾದರೂ ಚಿನ್ನ ಬೆಳ್ಳಿ ತೊಗೋಬೇಕು ಅಂತಂದರೆ ಬಂದು ಇಲ್ಲಿ ಶ್ರೀ ಕುಮಾರನ್ ಜ್ಯುವೆಲ್ಸ್ನ ವಿಸಿಟ್ ಮಾಡಿ. ಬರೀ ಅಕ್ಷಯ ತೃತೀಯಗೆ ಅಂತಲ್ಲ, ನಿಮಗೆ ವೆಡ್ಡಿಂಗ್ ಆಗಿರ್ಬೋದು, ನಿಮ್ಗೆ ಯಾವಾಗ ಜ್ಯುವೆಲ್ಸ್ ತೊಗೋಬೇಕು ಅನಿಸುತ್ತೋ ಆವಾಗ ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಶಾಪ್ನ. ಆ್ಯಂಡ್ ಇಲ್ಲೇ ಚೆನ್ನೈ ಸಿಲ್ಕ್ಸು ಕೂಡ ಇರುತ್ತೆ. ವೆಡ್ಡಿಂಗಿಗೆ ನೀವು ಬಟ್ಟೆ ಶಾಪಿಂಗ್ ಮಾಡಬೇಕು ಅಂತಂದ್ರೂ ಕೂಡ ನೀವು ಬಂದು ಇಲ್ಲಿ ಶಾಪಿಂಗ್ನ ಮಾಡ್ಬೋದು. ಇವತ್ತಿಗೆ ನಮ್ಮ ಶೂಟ್ ಎಲ್ಲ ಇಲ್ಲಿಗೆ ಎಂಡ್ ಆಗಿದೆ. ಇವಾಗ ನಾವು ಶೂಟ್ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತೀವಿ ನಾವು. ಸರ್, ಎಲ್ಲರೂ ನಮ್ಮ ರೂಪ ಅವ್ರದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಬಂದು ಎಲ್ಲರೂ ಅಕ್ಷಯ ತೃತೀಯಾಗೆ ಇಲ್ಲಿ ಜ್ಯುವೆಲ್ಸ್ನ ಶಾಪಿಂಗ್ ಮಾಡೋದನ್ನು ಕೂಡ ಮರಿಬೇಡಿ. ಎಷ್ಟೆಲ್ಲ ಕಲೆಕ್ಷನ್ ಇದೆ ಅಂತ ನೋಡಿದ್ರಲ್ಲ ನೀವೇ, ಬಂದು ಶಾಪಿಂಗ್ ಮಾಡಿ. ಹಾಯ್ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಮೇಲೊಂದು ರೀಲ್ಸ್ ಮಾಡಿದ್ವಿ. ಮತ್ತು ಕೆಳಗಡೆ ಬಂದು ನಾನೊಂದು ರೀಲ್ಸ್ ಮಾಡಿಕೊಂಡೆ. ಎಲ್ಲರೂ ಕೂಡ ಅವ್ರವ್ರಿಗೆ ಇಷ್ಟ ಬಂದಿದ್ದು ಒಂದೊಂದು ರೀಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಊಟ ಮಾಡೋಣ ಅಂತ ಹೇಳ್ಬಿಟ್ಟು A2B ಇಲ್ಲೇ ಪಕ್ಕದಲ್ಲಿತ್ತು. ಮುಂದೆ ಹೋದರೆ ಇನ್ನೂ ತುಂಬ ಲೇಟ್ ಆಗುತ್ತೆ ಊಟ ಟೈಮ್ ಕೂಡ ಅಂತ ಹೇಳ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿದ್ವಿ. ಊಟ ಪರವಾಗಿಲ್ಲ, ಚೆನ್ನಾಗಿತ್ತು. ಇಷ್ಟು ಊಟ ಕೊಟ್ಟಿದ್ರು. ಮತ್ತು ರೈಸ್ ನಿಮ್ಗೆ ಎಷ್ಟು ಬೇಕೋ ಅಲ್ಟಿಮೇಟ್ ರೈಸ್ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಎಲ್ಲರೂ ಹೊರಟ್ವಿ. ಅದ್ರ ನೆಕ್ಸ್ಟ್ ಡೇ ನನಗೆ ಒಂದು ಕರ್ನೆರೆ ಮೇಕಪ್ ಇತ್ತು. ಇವರು ನೀವು ಆಲ್ರೆಡಿ 3 ಸರಿ ತೋರಿಸಿದ್ದೀನಿ. ಪ್ರಿ ವೆಡ್ಡಿಂಗ್ ಶೂಟ್, ಮದುವೆ ಮತ್ತು ಕರ್ನೆರೆ 3 ಕೂಡ ಪ್ಯಾಕೇಜ್ ಆಗಿ ಒಪ್ಕೊಂಡಿದೆ. ಹಾಗಾಗಿ ಇವತ್ತಿನ ಲುಕ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ನಿಮಗೂ ಯಾರಿಗಾದರೂ ಮೇಕಪ್ ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಕಪ್ ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದಿದ್ದೀನಿ. ತುಂಬ ಸ್ಟ್ರಗಲ್ಸ್ ಇರುತ್ತೆ. ನಾನು ಎಲ್ಲನೂ ವೀಡಿಯೋ ಮಾಡೋದಕ್ಕಾಗಲೇ ನಂಗೆ ನಿದ್ದೆ ಕೂಡ ಎಳಿತಾ ಇತ್ತು. ಹಾಗಾಗಿ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ವೀಡಿಯೋ ಮಾಡಿ ತೋರಿಸಿದ್ದೀನಿ. ಇದಿಷ್ಟು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.